ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಎಡಭಾಗ ಮತ್ತು ಬಲಭಾಗ ಕಾಲುವೆಗಳಿಗೆ ಕನಿಷ್ಠ ತಿಂಗಳಿಗೆ 10 ದಿನವಾದರೂ ನೀರು ಹರಿಸಿ ರೈತರಿಂದ ಮನವಿ. ಕೋಲಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ರೈತರ ಜಮೀನುಗಳು ಬರಗಾಲದಿಂದ ಬೆಳೆ ಒಣಗುತ್ತಾ ಇದ್ದು, ಅನೇಕ ಬೆಳೆ ಈಗಾಗಲೇ ಮಳೆಯಿಲ್ಲದೆ ಕೈಕೊಟ್ಟಿದ್ದರಿಂದ ನಾವು ಕಂಗಾಲಾಗಿದ್ದು, ಕಾರಣ ತಾವು ಈ ಕೂಡಲೇ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ರೈತರ ಜಮೀನುಗಳಿಗೆ ಹಾಗೂ ಜಾನುವಾರುಗಳಿಗೆ ಮೇವಿನ ನೀರಿನ ಅವಶ್ಯಕತೆ ಇದ್ದು, ಬಾವಿ ಬೋರ್ವೆಲ್ಗಳು ಸಹ ಒಣಗುತ್ತಾ ಇದ್ದು ಅಂತರ್ಜಲ ಕಡಿಮೆಯಾಗ್ತಾ ಇದೆ. ಕಾರಣ ತಾವು ಮುಳಬಾಡ ಏತ ನೀರಾವರಿ ಎಡಭಾಗ ಮತ್ತು ಬಲಭಾಗ ಕಾಲುವೆಗಳಿಗೆ ಕನಿಷ್ಠ 10 ದಿನಗಳವರೆಗೂ ಕಾಲುಗಳಿಗೆ ನೀರು ಬಿಡಬೇಕು. ಇದರಿಂದ ಸುತ್ತಮುತ್ತಲಿನ ರೈತರ ಜಮೀನುಗಳಿಗೆ ಮತ್ತು ದನಕರುಗಳಿಗೆ ಮೇವಿನ ಸಹಾಯವಾಗುತ್ತದೆ. ಕಾರಣ ತಕ್ಷಣದಿಂದಲೇ ಕಾಲುವೆಗಳಿಗೆ ನೀರು ಹರಿಸಬೇಕು. ಇಲ್ಲದಿದ್ದರೆ ನಮ್ಮ ಸಂಘದಿಂದ ದಿನಾಂಕ 21/2024ರಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಅಂತ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರ ಒಕ್ಕೂಟ ತಾಲೂಕು ಘಟಕ ಅಧ್ಯಕ್ಷ ಸೋಮು ಬಿರಾದರ್ ಅವರ ನೇತೃತ್ವದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಸಂದರ್ಭದಲ್ಲಿ ಶ್ರೀಸೆಲ್ ಬಾಡಗಿ, ಮಲ್ಲಿಕಾರ್ಜುನ ರೆಡ್ಡೇರ್, ಶಶಿಕಾಂತ್ ಬಿರಾದರ್, ಬಸಪ್ಪ ನ್ಯಾಮಗೌಡ, ಬಸಪ್ಪ ವಾಲಿಕಾರ್, ಶಂಕರಗೌಡ ಬಿರಾದರ್, ಶಿವನಗೌಡ ಪಾಟೀಲ್, ಶ್ರೀಸೆಲ್ ಬೆನ್ನೂರು, ಕಲ್ಲಪ್ಪನ ಗಿಡ್ಡಪ್ಪಗೋಳ್, ರೈತ ಸಂಘದ ಪದಾಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ವರದಿ ಮುನ್ನಾ ಗಣಿ, ಕೋಲ್ಹಾರ್. ನಮಗೂ ನೀರು ಬೇಕು. ಯಾಕಂದ್ರೆ ಎಡಭಾಗ ಕಾಲುವೆನ 2 ತಿಂಗಳು ನಿಮ್ಗೆ ಹರಿಸ್ತಾನೆ ಅಂತೇಳಿ ಡ್ಯಾಮ್ ಕಟ್ಟಡ ಮಾಡಿ ಇಲ್ಲೆಲ್ಲ ಜಮೀನಿಗೆ ನೀರು ಕೊಡ್ತಾನೆ ಅಂತೇಳಿರಿ. ಇವತ್ತು ನೀವು 3 ತಿಂಗಳು ನೀರು ಬಿಟ್ಟು ನಮಗೆ ನೀರು ಬಂದ್ ಮಾಡಿದ್ರಿ ಅಂದ್ರೆ ನಮಗೆ ಇಲ್ಲಿ ಸಾಕಷ್ಟು ತೊಂದರೆ ಆಕತಿ. ಯಾಕಂದ್ರೆ ಫಲವತ್ತಾದ ಭೂಮಿ ಕಳ್ಕೊಂಡು ನಾವು ಮಡ್ಡಿ ಜಮೀನ್ದಾಗ ಬಂದು ಸೇರಿ ಇವತ್ತು ನಾವು ದನ ಕರ ಉಳಿಬೇಕಪ್ಪ ಅಂದ್ರೆ ಇವತ್ತು ಮಳೆ ಇಲ್ಲ, ಬರಗಾಲ ಪರಿಸ್ಥಿತಿ. ಅದಕ್ಕಾಗಿ ನೀವು ಏನು ಮಾಡ್ಬೇಕಾಗಿತ್ತು ಅಂದ್ರೆ ನಮ್ಮ ತಿಂಗಳಿಗೆ ಒಂದು 10 ದಿವಸ ನೀವು ಕನಿಷ್ಠ ನೀರು ಬಿಡಲೇಬೇಕು. ಅಂದ್ರೆ ನಾವು ಮೇವು ದನ ಕರಿಗೆ ಮೇವು ಅದನ್ನ ಕರ ಸ್ವಲ್ಪ ಜೀವನಕ್ಕೆ ಉಳಿಸ್ತೀವಿ ಅಂತೇಳಿ ಒಂದು ಬೇಡಿಕೆ ಐತಿ. ಇದನ್ನು ಮಾಡಲಿಲ್ಲಪ್ಪ ಅಂದ್ರೆ ನಾವು ರೋಡಿಗೆ ಇಳಿದ ಉಗ್ರ ಹೋರಾಟ ಮಾಡುವಂಥ ಸಂದರ್ಭ ಆಕತಿ. ಅದಕ್ಕೆ ಇವತ್ತು ಮತ್ತೆ ನೇರ ತಹಸೀಲ್ದಾರ್ ಸಾಹೇಬರ ಮುಖಾಂತರ DC ಅವ್ರಿಗೂ ಮತ್ತು KB ಚಾನೆಲ್ದವ್ರಿಗೂ ಇವತ್ತೊಂದು ಮನವಿ ಮುಖಾಂತರ ಕಳ್ಸೋನು. ಇದು ಮುಂದಿನ ದಿನಮಾನದಾಗ ನಾವು 20ನೇ ತಾರೀಕಿನ ಮಟ್ಟ ಹೇಳೇವು. ಇವತ್ತು ನೋಡ್ರಿ ನಮ್ಮ ಡ್ಯಾಮ್ನ ಖಾಲಿ ಮಾಡಿ ನಾರಾಯಣಪುರ ಜಲಾಶಯ ತುಂಬಿರಿ. ಅವ್ರಿಗೆ ಇವತ್ತು ರೈತರಿಗೆ 3 TMC ನೀರನ್ನ ಅವ್ರಿಗೆ ಉಣಸಲ್ ಹಾಕ್ಕೊಟ್ರಿ. ಇವತ್ತು ಅವ್ರ ಜಮೀನುಗಳಿಗೆ ನೀರು ಕೊಟ್ರಿ, ಅವ್ರಿಗೆ ಕೊಟ್ರಿ, ನಮಗೆ ಯಾಕೆ ಆದೇಶ ಮಾಡಲಿಲ್ಲ ಅನ್ನೋದು ನಮ್ಮದು ಒಂದು ಅಭಿಪ್ರಾಯ. ನಾವು ಕೇಳಿದಾಗ ಕೊಡ್ತೀನಂತ ನೀವು ಇವತ್ತು ನೀರಾವರಿ ಮಂತ್ರಿ ಆಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಇವತ್ತು ನಮ್ಮ ಸ್ಥಳೀಯ ಶಾಸಕರಾಗಲಿ ಅದು ಕಲ್ಪನೆ ಬೇಕು. ನಾವು ಪದೇ ಪದೇ ಹೇಳಕತ್ತೇವೆ ನಿಮ್ಮ ಶಾಸಕರಿಗೆ, ನಮ್ಮ ರೈತರಿಗೆ ಏನೈತೆ ನೋಡ್ರಿ, ನೋವನ್ನ ಅಳವಡಿಸ್ರಿ ಅಂತ ಹೇಳಕತ್ತೇವೆ. ಇವತ್ತು ಅಲ್ಲಿ ಇದ್ದಂಥ ರೈತರ ನಾವು ರೈತರ ನಮ್ಮದು ಡ್ಯಾಮ್ನ ನೀರು ಐತಲ್ಲ, ನಮಗೂ ತಿಂಗಳಿಗೆ ಕನಿಷ್ಠ ಒಂದು 10 ದಿವಸ ನೀರು ಹರಿಸ್ಬೇಕಂತೇಳಿ ಇಷ್ಟು ಕೇಳ್ಕೊಳಕತ್ತೇವು. ನಿಮ್ಮ ರೈತರು ನಿಮ್ಮ ಮನೆ ಮುಂದೆ ಬರೋ ಮಟ್ಟ ನೀವು ಎಚ್ಚರ ಆಗೋದಿಲ್ಲ ಅನ್ನೋದು ನಮಗೆ ಕಲ್ಪನೆ ಆಗೈತಿ. ಈಗ ನಾವು ಮಾಧ್ಯಮ ಮುಖಾಂತರ ಪತ್ರಕರ್ತರ ಮುಖಾಂತರ ನಿಮಗೆ ಎಲ್ಲ ಥರ ತಿಳಿಸಿ ಹೇಳಿದೆವು, ನೇರ ಹೇಳಿದೆವು. ಇನ್ನೂ ಕೂಡ ನೀವು ಗಮನ ಹರಿಸೋಲ್ರಿ. ಮುಂದಿನ ದಿನಮಾನದಾಗ ಕಷ್ಟ ಆಗತ್ತಿದೆ. ಅದಕ್ಕಾಗಿ ಇನ್ನಾದರೂ ನಾವು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ನಿಮ್ಗೆ ತಿಳ್ಸಾಕತ್ತೇವು. ನಮ್ಮ ಸ್ಥಳೀಯ ನಮ್ಮ ಮತಕ್ಷೇತ್ರದಲ್ಲಿ ಏನು ರೈತರ ಸಮಸ್ಯೆ ಆಗೈತಿ ಅವರಿಗೆ ನೀರನ್ನ ಬಿಡಿಸ್ಬೇಕು. ಆದಷ್ಟು ಬೇಗ 20ನೇ ತಾರೀಕಿನ ಒಳಗಾಗಿ ನೀವು ನೀರನ್ನ ಹರಿಸಲೇಬೇಕು ಕೆನಾಲ್ ಮುಖಾಂತರ. ಇಲ್ಲಾಂದ್ರೆ ರೈತರಿಗೆ ಭಾಳ ಕಷ್ಟ ಆಗತ್ತಿ. ನೀವು ಟ್ರೀಟ್ ಮಾಡಬೇಡ ತಿಳಿವು, ಅವೆಲ್ಲ ಬ್ಯಾಡ. ನಮಗೆ ನಮ್ಮ ದನ ಕರುವರ ಉಳಿಬೇಕಂದ್ರೆ ನಾವು ನೀರು ಹಾಸಕ್ಕೆ ನಮ್ಗೆ ನೀರು ಬೇಕೇ ಬೇಕು. ಹಳ್ಳ ಕೆರೆಗೆಲ್ಲ ಹರಿಸಿದ್ರಿ ಅಂದ್ರೆ ನಾವು ನೀರು ಯೂಸ್ ಮಾಡಿ ಒಂದು ತಿಂಗಳಿಗೆ ಒಂದು 10 ದಿವಸ ಪೀಕಿಗೆ ಹರಿಸಿ ನಾವು ಬೇಕಾಗಿತ್ತು ಅಂತ ಹೇಳಿ CM ಸಾಹೇಬ್ರಿಗೂ ಡೈರೆಕ್ಟಾಗಿ ಕೊಟ್ಟಿದ್ದೆವು, ಜಿಲ್ಲಾ ಅಧಿಕಾರಿ ಸಾಹೇಬ್ರಿಗೆ ಕೊಟ್ಟಿದ್ದೆವು. ಏನಪ್ಪ ಅಂದ್ರೆ DCC ಬ್ಯಾಂಕ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅದನ್ನು ಅವ್ರಿಗೆ ಮನವರಿಕೆಯೂ ಮಾಡಿದ್ದೇವೆ. ಆದರೂ ಕೂಡ ಇನ್ನೂ ತನಕ ಅವ್ರು ನೀರು ಬಿಡಲಿಲ್ಲ. ನಾವು 10ನೇ ತಾರೀಕಿಗೆ ನಮ್ಮದು ಆದೇಶ ಹಾಕಂತ ಮಾಡಿದ್ದೆವು. ಅದು ಕೃಷ್ಣ ಭಾಗದ ಅಂತ ಹೇಳಿ ಕೆಳಗೆ ನಾರಾಯಣಪುರ ಡ್ಯಾಮಿಂದ ಮಾತ್ರ ಅವರು ಆದೇಶ ಮಾಡಿದ್ರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾದ ಮಾತ್ರ ಅವರು ನೀರು ಬಿಡೋಕೆ ಆದೇಶ ಮಾಡಿದ್ರು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ಇವತ್ತು ಕೋಲಾರ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಮುಳವಾಡ ಏತ ನೀರಾವರಿಗೆ ಯಾವುದೇ ರೀತಿಯ ಸಂದೇಶ ಕೊಡಲಿಲ್ಲ. ಅದಕ್ಕಾಗಿ ನಮ್ಮ ರೈತರಿಗೆ ಇವತ್ತು ದನ ಕರುಗಳಿಗೆ ದನಕ್ಕೆ ಮತ್ತು ಮನುಷ್ಯರಾಗಲಿ ಇವತ್ತು ನೀರಿನ ಸಮಸ್ಯೆ ಐತೆ ಅಂತೇಳಿ ಏನು ಮಾಡಿದರು, ಮೇಲೆ ಭಾಗದಲ್ಲಿ ನೀರು ಬೇಕು ಕುಡಿಯೋಕೆ. ನಮ್ಮ ಭಾಗದಲ್ಲಿ ಏನಾಗಿತ್ತಪ್ಪ ಅಂದ್ರೆ ನಾವು ಸಾಕಷ್ಟು ಜಮೀನು ಕಳ್ಕೊಂಡು ಮ್ಯಾಗ ಬಂದೆವು. ನಮ್ಮ ದನ ಜಾಸ್ತಿ ಮೊದಲೇಕೆ ನಿಂತ. ಅದಕ್ಕಾಗಿ ಸಾಹೇಬ್ರ ನಾವೇನು ಕೇಳಾಕತ್ತೇವು, ಮೇವಿಗೆ ತಿಂಗಳಿಗೆ ಒಂದು 10 ದಿವಸ ನೀರು ಬಿಟ್ರೆ ಅಂದ್ರೆ ನಾವು ಮೇವು ಮಾಡ್ಕೊಂಡು ದನ ಕರ ಉಳಿತಾವೆ. ಅದಕ್ಕಾಗಿ ದಯಮಾಡಿ ನೀವು 20 ದಿವಸದ ಒಳಗಾಗಿ ನೀರನ್ನ ಬಿಡಿಸಲೇಬೇಕು. ನಮಗೆ ನೀವು ಯಾರ ಮುಖಾಂತರ ಮಾಡಿಸ್ತೀರಿ.
ಮತ್ತು ನಮ್ಮ ಶಾಸಕರು ಕೂಡ ನಾವು ಹೇಳಿದ್ದೇವೆ, ಇದನ್ನು ಪೇಪರ್ ಸ್ಟೇಟ್ಮೆಂಟ್ ಮುಖಾಂತರ ಹೇಳಿದೆವು. ಅವ್ರು ಸಿಕ್ಕಿಲ್ಲ ನಮ್ಮ ಕೈಗೆ. ನಮ್ಮ ತಾಲೂಕಿನಲ್ಲಿ ಬಂದ ಒಂದಾದ್ರು ಮೀಟಿಂಗ್ ಮಾಡೋದು ಹೇಳಕತ್ತೇವೆ ನಾವು. ಇವಾಗಾದ್ರೂ ನಾವು ನಿಮಗೆ ಹೇಳಕತ್ತೇವೆ, ನಮ್ಮ ಶಾಸಕರಿಗೆ ಬಂದ IPL ಕರಿತಾರೆ, ಎಲ್ಲಿ ಕರಿತಾರೆ. ಇವತ್ತು ನಮ್ದು ನಿಡಗುಂದಿ ಅವರು ಇಲ್ಲೇ ಬರ್ತದೆ ಅಂತ ಹೇಳ್ಯಾರ. ಅವರು ಕರಿಯಂತ ಹೇಳ್ಯಾರ. ನಿಡಗುಂದಿ ರೈತರು ಕೂಡ ಇಲ್ಲೇ ಬರ್ತೇವೆ. IPL ಅವರು ಮೀಟಿಂಗ್ ಮಾಡಂತ ಹೇಳ್ಯಾರ. ಮಾಡಿದ್ರೆ ಅಂದ್ರೆ ಅವ್ರಿಗೆ ಮನವರಿಕೆ ಮಾಡ್ತೇವೆ ನಾವು ಅವ್ರ ಮನೆಗೆ ಹೋಗುವಟ್ಟು ಈಗ ತ್ರಾಣ ಆಗೋದಿಲ್ಲ. ಅದನ್ನು ಕೇಳಿ ಅದಕ್ಕಾಗಿ ನಮ್ಮ ಕೋಲಾರಲ್ಲಿ ನಿಮ್ಮ ಆಫೀಸ್ದಲ್ಲಿ ಮಾಡಿದ್ರೆ ನಮಗೇನು ಅಡ್ಡಿಲ್ಲ. ಬೇಕಾದ್ರೆ ನಿಡಗುಂದಿಯಲ್ಲಿ ಮಾಡಿದ್ರೆ ಏನಿಲ್ಲ, ನಾವು ಹೋಗಕ್ಕೆ ತಯಾರಿದೆವು. ಅವ್ರಿಗೂ ನೀವು ಮೆಸೇಜ್ ಹಾಕ್ಬೇಕು, ನಮ್ಮ MLA ಅವ್ರಿಗೂ ಮೆಸೇಜ್ ಹಾಕ್ರಿ. ಇದನ್ನು ಆದಷ್ಟು ಬೇಗ DC ಸಾಹೇಬ್ರಿಂದ RC ಅವ್ರಿಗೆ ಕಳಿಸಿ ನಮ್ಮದು ಕೂಡ ಆದೇಶ ಮಾಡಿಸಿ. ನೀವು ನಮಗೆ 3 TMC ಬೇಡ, ತಿಂಗಳಲ್ಲಿ ಒಂದು ಅರ್ಧ TMC ಕೊಟ್ಟರು ನಮ್ಗೆ 6 ಸಲ ನೀರು ಬರ್ತದೆ. ಅರ್ಧ TMC ನೀರಲ್ಲೇ ನಾವು 15 ದಿವಸ ಎಡಭಾಗ ಬಲಭಾಗದ ನೀರನ್ನು ಹರಿಸಿದ್ದಾರೆ. ಅದಕ್ಕಾಗಿ ಈ 3 TMC ನೀರನ್ನ ನಮಗಿದ್ರೆ ನಾವು 6 ಸಲ ಹರಿಸ್ಕೊಳ್ಳುವಂಥ ಕೆಲಸಕ್ಕೆ ಸಾಹೇಬ್ರು ಇದನ್ನು ಆದಷ್ಟು ಬೇಗ ನೀವು ಇದು ಮಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.